ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅಧಿಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2024 ಇಸುವೆ ಡಿಸೆಂಬರ್ ತಿಂಗಳು 26ನೇ ತಾರೀಕು ಗುರುವಾರ ಬೆಳಿಗ್ಗೆ ಕರ್ತನ ಪವಿತ್ರವಾದ ಪಾದ ಸಮೂಹದಲ್ಲಿ ನಾವೆಲ್ಲವരും ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ಎಲ್ಲ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದರು. ಆತನ ದಯಕ್ಕಾಗಿ ಸ್ತೋತ್ರ, ಆತನ ಕನ್ನಿಗರಕ್ಕಾಗಿ ಸ್ತೋತ್ರ, ಆತನ ಪ್ರೀತಿಗಾಗಿ ಸ್ತೋತ್ರ. ಹಲ್ಲೇಲೂಯ್ಯ. ಈ ದಿನವೆಲ್ಲ ನಮ್ಮನ್ನು ಜಯದಿಂದ ನಡೆಸುವ ದೇವರಿಗೆ, ನಮ್ಮ ರೋಗದಿಂದ, ಕಷ್ಟದಿಂದ, ಇಕ್ಕಟ್ಟಿನಿಂದ ಬಿಡಿಸುವ ದೇವರಿಗೆ ನಾವು ಕೃತಜ್ಞ ಸ್ತುತಿಯನ್ನು ಸಲ್ಲಿಸೋಣ. ವರ್ಷದ ಕೊನೆಯ ದಿನಗಳು, ಇದೆಲ್ಲ ದಿನವು ಆಮೇಲೆ ಸ್ತೋತ್ರಗಳು ಹೇಳಬೇಕಾಗಿರುವ ದಿನಗಳು. ಪ್ರೈಸ್ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ಲಾರ್ಡ್. ನೀ ಆದಿನು ಅಂದಿನು ನಾಮೇ ಆಲ್ಫೆನು ಒಮೆಗನು ಆಗಿದ್ದಾರೆ. ಕರ್ತನೆ, ನಿಮ್ಮನ್ನು ನಾವು ಕೂವಿ ಕರಿತೀವಿ ಸ್ವಾಮಿ. ನಿಮ್ಮ ನಾಮವೇ ಗಣಪಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಸ್ತೋತ್ರ ಮಾಡ್ತೇನೆ, ಸ್ತೋತ್ರ ಮಾಡ್ತೇನೆ, ಸ್ತೋತ್ರ ಮಾಡ್ತೇನೆ. ತನು ಮನದಿಂದ ಕರ್ತನೆ ಆಮೇಲೆ ಕೊಂಡಾಡ್ರಿ. ಆತನ ಮಾಡಿರುವ ಉಪಕಾರಗಳೇ ನೆನೆಸಿ ಆತನೇ ಕೊಂಡಾಡ್ರಿ. ಆತನ ಆಮೇನ್ ಮಹಾ ಆಮೇನ್ ಸ್ತೋತ್ರ ಸ್ತುತಿಯನ್ನು ನೋಡಿ ಆತನ ಕೊಂಡಾಡ್ರಿ. ಆಮೇಲೆ 119ನೇ ಕೀರ್ತನದಲ್ಲಿ 164ನೇ ವಾಕ್ಯ, ನಿಮ್ಮ ನೀತಿ ವಿಧಿಗಳಿಗೋಸ್ಕರ ನಿಮ್ಮನ್ನು ದಿನಕ್ಕೆ 7 ಸಾರಿ ಕೊಂಡಾಡುತ್ತೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದ್ದಾರೆ. ಪ್ರಿಯರೇ, ದಿನಕ್ಕೆ 7 ಸಾರಿ ದೇವರ ಸಮೂಹದಲ್ಲಿ ಕೂತ್ಕೊಂಡು ಆತನೇ ಕೊಂಡಾಡುವುದಕ್ಕಾಗಿ ನಾವು ಸಮಯವನ್ನು ತಗೊಳ್ಳಬೇಕು. ದೇವಕ್ಕೆ ಸ್ತೋತ್ರವಾಗಲಿ. ನಾವು ಪ್ರಾರ್ಥಿಸೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ ಕರ್ತನೆ, ಆಶೀರ್ವದಿಸಲ್ಪಟ್ಟರು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ದೇವರ ಪವಿತ್ರವಾದ ಪಾದ ಸಮೂಹದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ಕೃಪೆ ನೀಡಿದಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿ ಹಗಲಲ್ಲಿ ಎಲ್ಲ ಕಾಯ್ದು ಕಾಪಾಡಿದಕ್ಕಾಗಿ ಸ್ತೋತ್ರ. ಅಪ್ಪ, ನಿಮ್ಮ ದಯೆ ದೊಡ್ಡದು, ನಿನ್ನ ಕನ್ನಿಗರ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು ಸ್ವಾಮಿ. ನಿಮ್ಮ ನಾಮದಲ್ಲಿ ಪ್ರಾರ್ಥನೆ ಮಾಡುವಾಗ ಎಲ್ಲಾವರಿಗೂ ಬಿಡುಗಡೆಯಾಗಲಿ, ಎಲ್ಲ ಕುಟುಂಬಗಳಿಗೂ ಬಿಡುಗಡೆಯಾಗಲಿ, ತಲೆಮಾರುಗಳಿಗೂ ಬಿಡುಗಡೆಯಾಗಲಿ, ಸೌಖ್ಯ ಉಂಟಾಗಲಿ. ದಯವು ತೋರಿಸು ಸ್ವಾಮಿ, ಕನ್ನಿಗರವನ್ನು ತೋರಿಸು ಸ್ವಾಮಿ. ಆಮೇಲೆ ನಿಮ್ಮ ನಾಮದಲ್ಲಿ ನೀವು ಬಿಡುಗಡೆಗಳು ಪ್ರತಿಯೊಬ್ಬರು ಆಮೇಲೆ ಅನುಭವಿಸುವಂತೆ ಸಹಾಯ ಮಾಡು ರಾಜಾವೇ. ರೋಗಿಗಳಿಗಾಗಿ ಪ್ರತ್ಯೇಕವಾಗಿ ನಾವು ಪ್ರಾರ್ಥಿಸುತ್ತೇನೆ. ಎಲ್ಲ ರೋಗದ ಬಂಧನಗಳು ಮುರಿಯಲ್ಪಡುವಂತೆ, ಲಿವರ್ ಸೋರಿಯಾಸಿಸ್ ಸಂಬಂಧವಾಗಿರುವ ರೋಗಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಡಯಾಬಿಟಿಕ್ ಸಂಬಂಧವಾಗಿರೋ ರೋಗಿಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಆಮೇನ್ ದೇವರೇ, ಆನಂದದಿಂದ ನಮ್ಮನ್ನು ನಡೆಸುವ ಆತನೇ. ಆಮೇನ್ ಸ್ತೋತ್ರ. ನೀವು ಬಿಡುಗಡೆ ಕೊಡುವ ಆತನಾಗಿರುವುದಕ್ಕಾಗಿ ಸ್ತೋತ್ರ. ಕೈ ಮೇಲೆ ಕೆತ್ತುವುದಕ್ಕೂ ಕೆಳಗಡೆ ಆಮೇನ್ ಇಡುವುದಕ್ಕೆ ಆಗಾದಿರುವ ವ್ಯಕ್ತಿಗಳಿಗೂ ಸೌಖ್ಯ ಉಂಟಾಗಲಿ. ಕಾಲಿನ ದೊಡ್ಡ ಬರಲಿಕ್ಕೆ ತುಂಬ ನೋವಾಗಿ ಕಾಲು ಕೆಳಗಡೆ ಇಡಕ್ಕಾಗದಂದೇ ಕಷ್ಟಪಡುವವರೆಗೂ ಪೂರ್ಣ ಬಿಡುಗಡೆ ಉಂಟಾಗಲಿ. ಕಾಲಿನ ದೊಡ್ಡ ಬೆರಳು ಸೌಖ್ಯವಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಕೆಲಸ ಇಲ್ಲದವರಿಗಾಗಿ ಪ್ರಾರ್ಥನೆ ಮಾಡ್ತೇನೆ, ಕೆಲಸಗಳು ಸಿಕ್ಕಲಿ. ಆಮೇಲೆ ಫೈನಾನ್ಷಿಯಲ್ ಆಗಿ ತುಂಬ ಕಷ್ಟಪಡುವವರು, ಮನೆಗಟ್ಟುತ್ತಾ ಇರುವರು, ಅವ್ರಿಗೆಲ್ಲ ಒಂದು ಬಿಡುಗಡೆ ಉಂಟಾಗಲಿ. ಮಕ್ಕಳ ವಿಷಯದಲ್ಲಿ ದೇವರೇ ನೀವೊಂದು ಬಿಡುಗಡೆ ಕೊಡಪ್ಪ. ಆಮೇನ್ ದೇವರೇ, ಮಕ್ಕಳನ್ನು ನಾವು ಬ್ಲಸ್ ಮಾಡ್ತೇನೆ ಸ್ವಾಮಿ. ಆಮೇನ್ ಕರ್ತಾವೇ, ನೀವು ಇದುವರೆಗೂ ನಮ್ಮ ನಡೆಸಿರುವ ಎಲ್ಲ ವಿಧಗಳಿಗೂ ಸ್ತೋತ್ರ, ಎಲ್ಲ ವಿಧಗಳಿಗೂ ಸ್ತೋತ್ರ. ನಿಮ್ಮ ನಾಮವೇ ಗಣಪಡಲಿ. ನಿಮ್ಮ ಕರೆದಿ ಸಂಪೂರ್ಣವಾಗಿ ತೆಗೆಸಿ ಒಪ್ಪಿಸಿಕೊಡ್ತೇನೆ. ಆಮೇಲೆ ಕೃಪೆಯಿಂದ ತುಂಬಿಸು. ಕರ್ತನ ಸೇವೆ ಮಾಡುವ ಸೇವಕರಿಗಾಗಿ ಸ್ತೋತ್ರ. ಸೇವೆಗಳನ್ನು ಆಶೀರ್ವಾದ ಮಾಡು. ದೇವರ ಮಹಿಮೆಯು ಕಾಣಲಿ. ಯೇಸುವಿನ ನಾಮದಲ್ಲಿ ಸೇವೆಗಳು ಇಂಪ್ರೂವ್ಮೆಂಟ್ ಆಗಲಿ, ಹೆಚ್ಚಿಗೆ ಆಗಲಿ ಎಂಬ ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ಈ ನಾಳೆ ಇಂಡಿಯನ್ ಟೈಮ್ 8:15 ನಮ್ಮ ಸಭಾರಾಧನೆಗಳುಂಟು. ಶನಿವಾರ, ಭಾನುವಾರ, ಸೋಮವಾರ 3 days ಪ್ರಿಪರೇಷನ್ ಮೀಟಿಂಗ್ ಆ್ಯಂಡ್ ಫಾಸ್ಟಿಂಗ್ ಪ್ರೇಯರ್ ಉಂಟು. ಆಮೇಲೆ 31ನೇ ತಾರೀಕು ರಾತ್ರಿ ನಮ್ಮ ಆಮೇಲೆ ನ್ಯೂ ಇಯರ್ ಸರ್ವಿಸ್ ನಡೆಯುತ್ತದೆ. ಮೇ ಗಾಡ್ ಬ್ಲೆಸ್ ಯು. ಕರ್ತನ ನಮ್ಮೆಲ್ಲವರನ್ನು ಆಶೀರ್ವಾದ ಮಾಡಲಿ. ದೇವರು ನಮ್ಮನ್ನು ಬಲಪಡಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಚಿಂತಕ್ಕಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ, ಗಲಾತ್ಯದವರಿಗೆ ಬರೆದ 4ನೇ ಅಧಿಕಾರ 4-5 ವಾಕ್ಯ. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಆಮೇನ್ ಕಳುಹಿಸಿಕೊಟ್ಟನು. ಆಮೇನ್ ಧರ್ಮಶಾಸ್ತ್ರ
ಧರ್ಮಶಾಸ್ತ್ರ ಅಧೀನರಾಗುವರನ್ನು ಧರ್ಮಶಾಸ್ತ್ರ ಅಧೀನರಾಗುವರನ್ನು ಆಮೇನ್ ವಿಮೋಚಿಸಿಕೊಳ್ಳುವುದಕ್ಕಾಗಿ ಆಮೇನ್ ಪುತ್ರರ ಪದವಿಯನ್ನು ನಮಗೆ ದೊರಕುವುದಕ್ಕೋಸ್ಕರ ಆತನು ಆಮೇನ್ ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಕ್ಕೆ ಅಧೀನಾಗಿಯೂ ಬಂದನು. ಪ್ರಿಯರೇ, ಕಾಲವು ಪರಿಪೂರ್ಣವಾದಾಗ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದ್ದಾರೆ. ದೇವರ ಸಮಯ, ತನ್ನ ರಾಜ್ಯವನ್ನು ಈ ಲೋಕದಲ್ಲಿ ಸ್ಥಾಪನೆ ಮಾಡಕ್ಕಾಗಿ ದೇವರ ಆರಿಸಿಕೊಂಡ ಸಮಯ, ಧರ್ಮಶಾಸ್ತ್ರದ ಕಾಲವು ಮುಗಿಯುವ ಸಮಯ, ಮನುಷ್ಯನ ಪಾಪ ವಿಮೋಚನೆಕ್ಕಾಗಿ ರಕ್ಷಕನು ಹುಟ್ಟುವ ಸಮಯ. ಈ ಸಮಯದಲ್ಲಿ ಧರ್ಮಶಾಸ್ತ್ರಕ್ಕೆ ಅಧೀನರಾಗಿರುವವರನ್ನು ಬಿಡಿಸುವುದಕ್ಕಾಗಿ ಹಳೆ ಒಡಂಬಡಿಕೆ ಸಭೆ ಆಮೇನ್ ಧರ್ಮಶಾಸ್ತ್ರ ನಿಭಾಯಿಸಿರುವ ಮಕ್ಕಳು ಆಮೇನ್ ಪುತ್ರರು ಆಮೇನ್ ಧರ್ಮಶಾಸ್ತ್ರಕ್ಕೆ ಅಧೀನನಾಗಿ ಬಂದರು. ಪ್ರಿಯರೇ, ಯೇಸು ಕ್ರಿಸ್ತು ಬಂದದ್ದು ಯಾಕೆ? ಅಲ್ಲಿ ಬರೆದಿದ್ದಾರೆ, ಆಮೇನ್ ನಮ್ಮನ್ನು ಪುತ್ರರ ಆತ್ಮನನ್ನು ಕೊಟ್ಟು ಸ್ವಂತ ಪುತ್ರರಾಗಿ ಮಾರ್ಪಡಿಸುವುದಕ್ಕಾಗಿ, ವಿಮೋಚನೆ ಮಾಡುವುದಕ್ಕಾಗಿ ಆತನು ಸ್ತ್ರೀಯಿಂದ ಹುಟ್ಟಿದನಾಗಿ ಬಂದರು. ಪ್ರಿಯರೇ, ಆಮೇನ್ ನಾವು ಮಕ್ಕಳಾಗಿದ್ದೇವೆ ಕ್ರಿಸ್ತ ನಂಬಿಕೆಯ ಮೂಲಕವಾಗಿ. ಅದು ಕೊಡಕ್ಕಾಗಿಯೇ ಯೇಸು ಕ್ರಿಸ್ತನು ಬಂದಿದ್ದು. ಗೋಧಿ ಮಣಿ ಕೆಳಗಡೆ ಬಿತ್ತು, ಗೋಧಿ ಕಾಳು ಸತ್ತಿಲ್ಲ ಅಂದರೆ ಅದಾಗಿನೇ ಹಂಗೆ ಇರ್ತಾರೆ. ಆದರೆ ಅದು ನೆಲದಲ್ಲಿ ಬಿತ್ತು ಸತ್ತರೆ ಸಾವಿರಾರು ಗೋಧಿ ಗಿಡಗಳು ಹುಟ್ಟಿ ಅದರಲ್ಲಿ ಕಾಳುಗಳು ಉಂಟಾಗುತ್ತವೆ. ಅದೇ ಪ್ರಕಾರವಾಗಿ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಬಂದು ಆಮೇನ್ ಸತ್ಯದ ಮೂಲಕವಾಗಿ ಸಾವಿರಾರು ಲಕ್ಷಾಂತರ ಕೋಟಿ ಮಕ್ಕಳು ಉತ್ಪತ್ತಿಯಾಯಿತು. ಇದು ನಿಜವಾದ ಒಂದು ಸತ್ಯ. ಆಮೇನ್ ನಾವೊಬ್ಬೊಬ್ಬರು ಗೋಧಿ ಕಾಳಂತೆ ಕೆಳಗಡೆ ಬಿತ್ತು ಸತ್ತರೆ ನಮ್ಮಿಂದ ಸಾವಿರಾರು ಮನೆಗಳು ಉತ್ಪತ್ತಿಯಾಗುತ್ತವೆ, ಕಾಳುಗಳು ಉತ್ಪತ್ತಿಯಾಗುತ್ತವೆ. ಯೇಸು ಕ್ರಿಸ್ತನ ಮೂಲಕವಾಗಿ ಆಮೇನ್ ನಾವು ಎಲ್ಲ ಪುತ್ರರಾಗಿ ಮಾರಲ್ಪಟ್ಟರು. ಪುತ್ರನು ದೇವರ ಸಮೂಹದಲ್ಲಿ, ತಂದೆಯ ಸಮೂಹದಲ್ಲಿ ಎಷ್ಟೋ ಒಂದು ಆಮೇನ್ ಸನ್ಮಾನಗಳು, ಆದರಣೆಯು, ಅವಕಾಶಗಳಿದ್ದರು. ನಾವು ಅವಕಾಶಗಳಕ್ಕೆಲ್ಲ ಪಾಲುಗಾರಕ್ಕಾಗಿ ತಂದೆಯು ನಮಗೆ ಪುತ್ರರ ಪದವಿಯನ್ನು ಕೊಟ್ಟಿದ್ದಾನೆ. ನಾವು ಅದನ್ನು ಧ್ಯಾನ ಮಾಡಬೇಕು. ನಾವು ಪುತ್ರರಾಗಿದ್ದಾರೆ. ಕರ್ತನು ಹೇಳಿದರು, ಕೆಟ್ಟವರಾದ ನೀವುಗಳು ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡಕ್ಕಾಗಿ ಇಷ್ಟಪಟ್ಟರೆ ಆಮೇನ್ ನಿಮ್ಮ ಪರಲೋಕರಾಗಿರುವ ತಂದೆಯು ಒಳ್ಳೆಯತನಗಳು ಎಷ್ಟು ಬಹಳವಾಗಿ ಮಾಡುವುದಿಲ್ಲವಾ? ಅದೇ ಹೌದು ಪ್ರಿಯರೇ, ಈ ಲೋಕದಲ್ಲಿ ಇರುವ ನಾವುಗಳು ನಮ್ಮ ಮಕ್ಕಳನ್ನು ಚೆನ್ನಾಗಿ ನೋಡಬೇಕು, ಬೆಳೆಸಬೇಕು ಎಂಬುದಾಗಿ ಅನಿಸಿಕೊಂಡು ಅವರು ಕಷ್ಟಪಟ್ಟು ಇದೆಲ್ಲ ಮಾಡುತ್ತಾ ಇರುವಾಗ ಒಳ್ಳೆಯದು ಮಾತ್ರ ಇರುವ ನಮ್ಮ ತಂದೆಯಾಗಿರುವ ದೇವರು ನಮ್ಮ ಜೀವನದಲ್ಲಿ ಎಷ್ಟೋ ಒಂದು ಅಲ್ಪದಕರವಾದ ಒಳ್ಳೆಯತನಗಳು ಮಾಡಾದೆ ಇರುವನು. ಅದರಿಂದ ನಾವು ಹೊಂದಿಕೊಂಡ ಆ ಪುತ್ರರ ಪದವಿ ಅದು ನಾವು ಉಳಿಸಿಕೊಂಡು ಆ ಪುತ್ರರ ಪದವಿಯನ್ನು ಅರಿತುಕೊಂಡು ಪುತ್ರರ ಪದವಿಗೆ ತಕ್ಕಂತೆ ಈ ಲೋಕದಲ್ಲಿ ಜೀವಿಸುವುದಕ್ಕಾಗಿ ಆಮೇಲೆ ನಾವು ರೆಡಿ ಆಗೋಣ. ಯೇಸುವಿನ ಹುಟ್ಟಿದ ಹಬ್ಬವನ್ನು ಆಚರಿಸುವಾಗ ಅದರ ಅರ್ಥವೇನೆಂದರೆ ನಾವೆಲ್ಲರೂ ಮಕ್ಕಳಾಗಕ್ಕಾಗಿ ತಂದೆಯು ಪುತ್ರನನ್ನು ನಮಗಾಗಿ ಕೊಟ್ಟರು. ಈ ವಾಕ್ಯಗಳ ಮೂಲಕವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ, ನಮ್ಮನ್ನು ಬಲಪಡಿಸಲಿ. ಆಮೇಲೆ ನಾವು ಹೆಚ್ಚಿಗೆ ಆಗುತ್ತದೆ, ನಾವೊಂದು ಅದ್ಭುತವಾಗುತ್ತದೆ, ನಾವೊಂದು ಗುರಿತಾಗುತ್ತದೆ. ವಿ ಆರ್ ಬ್ಲೆಸ್ಡ್, ವಿ ಆರ್ ರಿಯಲಿ ಬ್ಲೆಸ್ಡ್, ವಿ ಆರ್ ಪರ್ಮನೆಂಟ್ಲಿ ಬ್ಲೆಸ್ಡ್ and highly favored. May God bless you.